ಕ್ಲಾಸ್ ರೂಮ್ನಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾಗ ಒಬ್ಬ ಸ್ಟೂಡೆಂಟ್ ಮಾತ್ರ ಸೈಲೆಂಟ್ ಆಗಿ ಕೂತಿರ್ತಾನೆ. ಕ್ಲಾಸ್ ತಗೊಳ್ಳೋರ್ಗೆ ಅನ್ಸುತ್ತೆ ಇವನ್ಗೆ ಏನೂ ಬರಲ್ಲ ಅಂತ. ಅದೇ ಫ್ರೆಂಡ್ಸ್ಗೆ ಅನ್ಸುತ್ತೆ ಇವನು ತುಂಬಾ ಆಟಿಟ್ಯೂಡ್ ತೋರಿಸ್ತಾ ಇದ್ದಾನೆ ಅಂತ. ಆದ್ರೆ ರಿಯಾಲಿಟಿ ಏನು ಗೊತ್ತಾ? ಅವನು ಸುಮ್ಮನೆ ಕೂತಿದ್ದಾನೆ ಅಂದ್ರೆ ಅವನು ಯೋಚನೆ ಮಾಡ್ತಾ ಇಲ್ಲ ಅಂತಲ್ಲ ಅರ್ಥ. ಅವನು ಜಾಸ್ತಿ ಯೋಚಿಸ್ತಿದ್ದಾನೆ ಅಂತ. ಇವತ್ತು ನಾವು ಮಾತಾಡೋಣ ಇಂಟ್ರೋವರ್ಟ್ ವಿದ್ಯಾರ್ಥಿಗಳ ಸೈಲೆಂಟ್ ಸ್ಟ್ರಗಲ್ ಬಗ್ಗೆ. ನಮಸ್ಕಾರ ಎಲ್ರಿಗೂ, ಇದು ಎಡುಫಿಕೆನ್ಸ್ ಕನ್ನಡ ಮನಸ್ಸಿಗೆ ಮೈಕ್. ನಾನು ನಿಮ್ಮ ಹೋಸ್ಟ್ ಲಕ್ಷ್ಮಿ. ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂದು ಸ್ಟ್ರೇಂಜ್ ಬಿಲೀಫ್ ಇದೆ. ಯಾರು ಜಾಸ್ತಿ ಮಾತಾಡ್ತಾರೆ ಅವರೇ ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್, ಯಾರು ಕ್ವೈಟ್ ಆಗಿರ್ತಾರೆ ಅವ್ರಿಗೆ ಏನು ಬರಲ್ಲ ಅಂತ ಇಗ್ನೋರ್ ಮಾಡೋರೇ ಜಾಸ್ತಿ. ಆದ್ರೆ ಇದು ಕಂಪ್ಲೀಟ್ಲಿ ರಾಂಗ್. ಒಬ್ಬ ಇಂಟ್ರೋವರ್ಟ್ ವಿದ್ಯಾರ್ಥಿ ಕ್ಲಾಸಲ್ಲಿ ಆನ್ಸರ್ ಮಾಡ್ತಾ ಇಲ್ಲ ಅಂದ್ರೆ ಅವನಿಗೆ ಆನ್ಸರ್ ಗೊತ್ತಿಲ್ಲ ಅಂತಲ್ಲ, ಅವನು ಸ್ವಲ್ಪ ಟೈಮ್ ತಗೋತಾನೆ ಇಂಟರ್ನಲ್ಲಿ ಪ್ರೋಸೆಸ್ ಮಾಡೋಕ್ಕೆ. ಇದನ್ನ ಇಮ್ಯಾಜಿನ್ ಮಾಡಿ, ಟೀಚರ್ ಒಂದು ಪ್ರಶ್ನೆ ಕೇಳ್ತಾರೆ, ಎಕ್ಸ್ಟ್ರೋವರ್ಟ್ ಸ್ಟೂಡೆಂಟ್ ತಕ್ಷಣ ಆನ್ಸರ್ ಹೇಳ್ತಾನೆ. ಆದ್ರೆ ಇಂಟ್ರೋವರ್ಟ್ ಅವ್ನು 3 ಆನ್ಸರ್ ಯೋಚನೆ ಮಾಡ್ತಾನೆ, ಯಾವ್ದು ಕರೆಕ್ಟು ಅಂತ ಫಿಲ್ಟರ್ ಮಾಡ್ತಾನೆ, ಹೇಳ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾನೆ. ಅಷ್ಟರಲ್ಲಿ ಟೀಚರ್ ಆಲ್ರೆಡಿ ನೆಕ್ಸ್ಟ್ ಸ್ಟೂಡೆಂಟ್ಗೆ ಹೋಗಿರ್ತಾರೆ. ಇದರಿಂದ ಏನಾಗುತ್ತೆ? ಸ್ಲೋಲಿ ಅವನಿಗೆ ಕಾನ್ಫಿಡೆನ್ಸ್ ಲೂಸ್ ಆಗುತ್ತೆ. ನಾನು ಯಾಕೆ ಇಷ್ಟು ಟೈಮ್ ತಗೋತೀನಿ? ಬೇರೆಯವರು ಎಲ್ಲರೂ ತಕ್ಷಣ ಆನ್ಸರ್ ಹೇಳ್ತಾರೆ, ಆದ್ರೆ ನಾನು ಯಾಕೆ ಹೆಸಿಟೇಟ್ ಮಾಡ್ತೀನಿ? ಆದ್ರೆ ನಿಜ ಏನು? ಅವನು ಸ್ಲೋ ಅಲ್ಲ, ಅವನು ಜಸ್ಟ್ ಡಿಫ್ರೆಂಟ್ ಆಗಿ ಯೋಚಿಸ್ತಾನೆ. ಇನ್ನೊಂದು ದೊಡ್ಡ ಸ್ಟ್ರಗಲ್ ಇಂಗ್ಲಿಷ್ ಮಾತಾಡೋ ಭಯ. ಟೀಚರ್ 24 ಗಂಟೆ ಟಾಕ್ ಇನ್ ಇಂಗ್ಲಿಷ್ ಅಂತ ಹೇಳ್ತಾ ಇರ್ತಾರೆ. ಇಂಟ್ರೋವರ್ಟ್ ಸ್ಟೂಡೆಂಟ್ಸ್ಗೆ ಇದು ಡಬಲ್ ಪ್ರೆಷರ್. ಅವ್ರಿಗೆ ಒಂದೇ ಒಂದು ಥಾಟ್ ಬರುತ್ತೆ, ನನ್ನ ಆನ್ಸರ್ ಏನಾದರೂ ತಪ್ಪಾದ್ರೆ ಕ್ಲಾಸ್ಮೇಟ್ಸ್ ನಗ್ತಾರೆ, ಟೀಚರ್ ಏನಾದರೂ ಕರೆಕ್ಟ್ ಮಾಡಿದ್ರೆ ಎಂಬ್ಯಾರೆಸ್ಮೆಂಟ್ ಫೀಲ್ ಆಗುತ್ತೆ ಅನ್ನೋ ಪ್ರೆಷರಲ್ಲಿ ಅವರು ಮಾತಾಡೋದನ್ನೇ ಅವಾಯ್ಡ್ ಮಾಡ್ತಾರೆ. ಆದ್ರೆ ಫನಿ ಥಿಂಗ್ ಏನಂದ್ರೆ ಅವ್ರಿಗೆ ಆನ್ಸರ್ ಗೊತ್ತಿರುತ್ತೆ. ಅವರು ಮದರ್ ಟಂಗಲ್ಲಿ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದು, ಆದ್ರೆ ಟೀಚರ್ಗೆ ಆನ್ಸರ್ ಇಂಗ್ಲಿಷಲ್ಲೇ ಬೇಕು ಅನ್ನೋ ಪ್ರೆಷರಲ್ಲಿ ಅವರು ಮ್ಯೂಟ್ ಆಗಿರ್ತಾರೆ. ಇದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಲ್ಲ, ಇದು ಜಡ್ಜ್ಮೆಂಟ್ ಭಯ. ಕ್ಲಾಸ್ ರೂಮ್ ಸೇಫ್ ಸ್ಪೇಸು ಆಗಬೇಕು ಅಂದ್ರೆ ಅಲ್ಲಿ ಫಿಯರ್ ಕಡಿಮೆ ಆಗಬೇಕು. ಇಲ್ಲ ಅಂದ್ರೆ ನಾಲೆಡ್ಜ್ ಇದ್ರೂ ಅಲ್ಲಿ ವಾಯ್ಸ್ ಬರೋದಿಲ್ಲ. ನಮ್ಮ ಎಜುಕೇಶನ್ ಸಿಸ್ಟಮ್ ಏನ್ ನೋಡುತ್ತೆ? ಔಟ್ಪುಟ್. ಇಂಟ್ರೋವರ್ಟ್ ಸ್ಟೂಡೆಂಟ್ಸ್ ರೆಸ್ಪಾಂಡ್ ಮಾಡೋದು ಹೇಗೆ? ಇಂಟರ್ನಲ್ ಥಿಂಕಿಂಗ್ ಇಂದ. ಅದರಿಂದ ತುಂಬಾ ಸರಿ ಮಿಸ್ ಮ್ಯಾಚ್ ಆಗುತ್ತೆ. ಒಂದು ಸ್ಮಾಲ್ ಚೇಂಜ್ ಎಜುಕೇಟರ್ಸ್ ಮಾಡಬಹುದು. ಯಾರು ಆನ್ಸರ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ. ಡೈರೆಕ್ಟ್ ಪ್ರೆಷರ್ ಬೇಡ. ಸಮ್ಟೈಮ್ಸ್ ರೈಟ್ ಯುವರ್ ಆನ್ಸರ್ ಅನ್ನೋದ್ರಿಂದ ಇಂಟ್ರೋವರ್ಟ್ ಸ್ಟೂಡೆಂಟ್ಸ್ ಶೈನ್ ಆಗ್ತಾರೆ. ಅವ್ರಿಗೆ ಸ್ಟೇಜ್ ಬೇಡ, ಸ್ಪೇಸ್ ಬೇಕು. ಕ್ಲಾಸ್ ರೂಮ್ ಹಲವಾರು ಸರಿ ಅವ್ರಿಗೆ ಬ್ಯಾಟಲ್ ಫೀಲ್ಡ್ ಆಗಿರುತ್ತೆ. ಗ್ರೂಪ್ ಡಿಸ್ಕಷನ್ಸ್, ರೀಡಿಂಗ್ ಅಲೌಡ್, ಸಡನ್ ಕ್ವೆಶ್ಚನಿಂಗ್. ಅವ್ರ ಹಾರ್ಟ್ ಬೀಟ್ ಫಾಸ್ಟ್ ಆಗುತ್ತೆ, ಹ್ಯಾಂಡ್ಸ್ ಕೋಲ್ಡ್ ಆಗುತ್ತೆ, ಮೈಂಡ್ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗಿಬಿಡುತ್ತೆ. ಆಮೇಲೆ ಟೀಚರ್ ಹೇಳ್ತಾರೆ ಸ್ಪೀಕ್ ಲೌಡರ್ ಅಂತ. ಅವ್ರಿಗನ್ಸುತ್ತೆ ಸದ್ಯ ಬೆಲ್ ಆದ್ರೆ ಸಾಕು ಅಂತ. ಇದು ಫನ್ನಿ ಅನ್ಸ್ಬೋದು, ಆದ್ರೆ ಬಿಹೈಂಡ್ ದಿಸ್ ದೇರ್ ಈಸ್ ಆಂಗ್ಸೈಟಿ. ಸೈಲೆನ್ಸ್ ಈಸ್ ನಾಟ್ ನೋಯಿಂಗ್ ಎನಿಥಿಂಗ್ ಅಂಡ್ ಬೀಯಿಂಗ್ ಲೌಡ್ ಈಸ್ ನಾಟ್ ದ ಸೈನ್ ಆಫ್ ನೋಯಿಂಗ್ ಎವ್ರಿಥಿಂಗ್. ಕೆಲವರು ಪ್ರೋಸೆಸ್ ಮಾಡ್ತಾರೆ, ಟೈಮ್ ತಗೋತಾರೆ, ಅವರ ಎಕ್ಸ್ಪ್ರೆಷನ್ ಡಿಫ್ರೆಂಟ್ ಅಷ್ಟೇ. ಇಂಟ್ರೋವರ್ಟ್ ಸ್ಟೂಡೆಂಟ್ಸ್ ಚೇಂಜ್ ಆಗಬೇಕು ಅಂತ ಹೇಳೋದು ತುಂಬಾನೇ ಈಸಿ, ಆದರೆ ನಾವು ಸಿಸ್ಟಮ್ ಚೇಂಜ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಸೈಲೆಂಟ್ ಸ್ಟೂಡೆಂಟ್ಸ್ ಲೈಫಲ್ಲಿ ಸ್ಟ್ರಾಂಗೆಸ್ಟ್ ಥಿಂಕರ್ಸ್ ಆಗ್ತಾರೆ. ಇದು ಎಡುಫಿಕೆನ್ಸ್ ಕನ್ನಡ ಮನಸ್ಸಿಗೆ ಮೈಕ್. ಮತ್ತೆ ಭೇಟಿಯಾಗೋಣ.